ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಮಸ್ಕಾರ. ನಾನು ಡಾಕ್ಟರ್ ಗೌತಮಿ ಬಿ ದೇಶ್ಮುಖ್, ಬೆಂಗಳೂರಿನ ಸರ್ಕಾರಿ ಹೋಮಿಯೋಪೆಥಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇಂದು ನಾವು ಹಲವರ ದಿನನಿತ್ಯದ ಜೀವನಕ್ಕೆ ತೊಂದರೆ ನೀಡುತ್ತಿರುವ ಒಂದು ಸಮಸ್ಯೆಯ ಬಗ್ಗೆ ಮಾತಾಡೋಣ. ಅದು ನಿದ್ರಾಹೀನತೆ, ಅಂದರೆ ಸರಿಯಾಗಿ ನಿದ್ರೆ ಬಾರದ ಸಮಸ್ಯೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಇನ್ಸಾಮ್ನಿಯಾ ಎಂದು ಕರೆಯಲಾಗುತ್ತೆ. ರಾತ್ರಿ ಮಲಗಿದರೂ ನಿದ್ರೆ ಬರದೇ ಇರುವುದು, ನಿದ್ರೆ ಬಂದರೂ ಮಧ್ಯದಲ್ಲಿ ಪದೇ ಪದೇ ಎಚ್ಚರವಾಗುವುದು ಅಥವಾ ಬೆಳಿಗ್ಗೆ ಎದ್ದು ಬಂದಾಗಲೂ ದಣಿವಾಗಿರುವುದು, ಇವೆಲ್ಲವನ್ನು ನಿದ್ರಾಹೀನತೆ ಎಂದು ಕರೆಯಬಹುದು. ಕೆಲವರಿಗೆ ಇದು ಕೆಲವೇ ದಿನಗಳು ಕಾಣಿಸಿಕೊಳ್ಳಬಹುದು, ಇನ್ನೂ ಕೆಲವರಿಗೆ ಇದು ದೀರ್ಘಕಾಲ ಮುಂದುವರಿಯಬಹುದು. ಸರಿಯಾದ ನಿದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಅಗತ್ಯ. ನಿದ್ರೆ ಸರಿಯಾಗಿಲ್ಲದಿದ್ದರೆ ದಿನವಿಡೀ ದಣಿವು, ಗಮನ ಕಡಿಮೆಯಾಗುವುದು, ಕೆಲಸದಲ್ಲಿ ಆಸಕ್ತಿ ಇಲ್ಲದಿರುವುದು, ಕೋಪ ಮತ್ತು ಆತಂಕ ಹೆಚ್ಚಾಗುವುದು, ಇಂತಹ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು. ದೀರ್ಘಕಾಲ ನಿದ್ರೆ ಕೊರತೆಯಿಂದ ಆರೋಗ್ಯದ ಮೇಲೆ ಮತ್ತಷ್ಟು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯೂ ಇದೆ. ಇಂತಹ ಸಂದರ್ಭದಲ್ಲಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ನಿದ್ರಾಹೀನತೆಯನ್ನು ಸಮಗ್ರವಾಗಿ ನೋಡುತ್ತದೆ, ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ ಅನ್ನು ಹೊಂದಿದೆ. ಇಲ್ಲಿ ನಿದ್ರೆ ಸಮಸ್ಯೆಯನ್ನು ಕೇವಲ ಒಂದು ಲಕ್ಷಣವಾಗಿ ಮಾತ್ರ ನೋಡುವುದಿಲ್ಲ, ವ್ಯಕ್ತಿಯ ದೇಹ, ಮನಸ್ಸು ಮತ್ತು ಜೀವನ ಶೈಲಿಯನ್ನು ಒಟ್ಟಾಗಿ ಪರಿಗಣಿಸಲಾಗುತ್ತದೆ. ಹೋಮಿಯೋಪತಿಯಲ್ಲಿ ನಿದ್ರಾಹೀನತೆಯ ಪ್ರಕರಣ ತೆಗೆದುಕೊಳ್ಳುವಾಗ, ಅಂದರೆ ಕೇಸ್ ಟೇಕಿಂಗ್ ಮಾಡುವಾಗ, ವ್ಯಕ್ತಿಗೆ ಯಾವ ರೀತಿಯ ನಿದ್ರೆ ಸಮಸ್ಯೆ ಇದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳಲಾಗುತ್ತದೆ. ಕೆಲವರಿಗೆ ಅತಿಯಾದ ಯೋಚನೆಗಳಿಂದ ನಿದ್ರೆ ಬರದೇ ಇರಬಹುದು, ಕೆಲವರಿಗೆ ಸಂತೋಷ, ಉತ್ಸಾಹ ಅಥವಾ ಮಾನಸಿಕ ಚಟುವಟಿಕೆ ಹೆಚ್ಚಾದಾಗ ನಿದ್ರೆ ಹಾರಿ ಹೋಗಬಹುದು. ಇನ್ನೂ ಕೆಲವರಿಗೆ ಕೆಲಸದ ಒತ್ತಡ ಅಥವಾ ಆತಂಕದಿಂದ ನಿದ್ರೆ ಅಡ್ಡಿಯಾಗಬಹುದು. ಈ ಎಲ್ಲಾ ಅಂಶಗಳನ್ನು ಗಮನಿಸಿ ಚಿಕಿತ್ಸೆಯನ್ನು ಆಯ್ಕೆ ಮಾಡಲಾಗುತ್ತದೆ. ನಿದ್ರಾಹೀನತೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಕೆಲವು ಹೋಮಿಯೋಪೆಥಿಕ್ ಔಷಧಿಗಳನ್ನು ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳೋಣ. ಕಾಫಿಯಾ ಕ್ರೂಡ ಎಂಬ ಔಷಧಿ ಮನಸ್ಸು ಅತಿಯಾಗಿ ಚಟುವಟಿಕೆಯಲ್ಲಿದ್ದಾಗ, ಸಂತೋಷ, ಉತ್ಸಾಹ ಅಥವಾ ಅಚಾನಕ್ ಶುಭ ವಾರ್ತೆಯಿಂದ ನಿದ್ರೆ ಬರದೇ ಇರುವವರಿಗೆ ಉಪಯೋಗವಾಗಬಹುದು. ನಕ್ಸ್ವಾಮಿಕಾ ಎಂಬ ಇನ್ನೊಂದು ಔಷಧಿ ಕೆಲಸದ ಒತ್ತಡ, ಅತಿಯಾದ ದುಡಿಮೆ ಅಥವಾ ಕಾಫಿ ತರಹದ ಉತ್ತೇಜಕ ಪದಾರ್ಥಗಳ ಬಳಕೆಯಿಂದ, ಅಂದರೆ ಸ್ಟಿಮ್ಯುಲೆಂಟ್ಸ್ಗಳ ಬಳಕೆಯಿಂದ ನಿದ್ರೆ ಸಮಸ್ಯೆ ಇರುವವರಿಗೆ ಸೂಚಿಸಲಾಗುತ್ತದೆ. ಕಾಲಿಫಾಸ್ಫಾರಿಕಮ್ ಎಂಬ ಇನ್ನೊಂದು ಔಷಧಿ ಮಾನಸಿಕ ದಣಿವು, ಆತಂಕ ಮತ್ತು ನರ ಸಂಬಂಧಿತ ದೌರ್ಬಲ್ಯದಿಂದ ನಿದ್ರೆ ಬರದೇ ಇರುವ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಪ್ಯಾಸಿಫ್ಲೋರಾ ಇನ್ಕಾರ್ನಾಟಾ ಎಂಬ ಔಷಧಿ ಮನಸ್ಸು ಶಾಂತವಾಗಿದ್ದರೂ ನಿದ್ರೆ ಬರದೇ ಇರುವ ಅಶಾಂತ ಮತ್ತು ನರ ಸಂಬಂಧಿತ ನಿದ್ರಾಹೀನತೆಯಲ್ಲಿ ಸಹಾಯಕವಾಗಬಹುದು. ಇವು ಕೆಲವು ಉದಾಹರಣೆಗಳು ಮಾತ್ರ. ಹೋಮಿಯೋಪತಿಯಲ್ಲಿ ನಿದ್ರಾಹೀನತೆಯ ಚಿಕಿತ್ಸೆಗೆ ಇನ್ನೂ ಅನೇಕ ಔಷಧಿಗಳು ಲಭ್ಯವಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಸ್ಥಿತಿಗೆ ಅನುಗುಣವಾಗಿ ಔಷಧಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಹೋಮಿಯೋಪೆಥಿಕ್ ಔಷಧಿಗಳು ಪ್ರಕೃತಿಯಿಂದ ಪಡೆಯಲ್ಪಟ್ಟವು. ಸಸ್ಯಗಳು, ಖನಿಜಗಳು ಮತ್ತು ನೈಸರ್ಗಿಕ ಮೂಲಗಳಿಂದ ಈ ಔಷಧಿಗಳನ್ನು ತಯಾರಿಸಲಾಗುತ್ತದೆ. ಸರಿಯಾದ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ಅರ್ಹ ವೈದ್ಯರ ಮಾರ್ಗದರ್ಶನದಲ್ಲಿ ಬಳಸಿದಾಗ ಇವು ಅತಿ ಕಡಿಮೆ ಅಡ್ಡ ಪರಿಣಾಮಗಳೊಂದಿಗೆ ಬಳಸಬಹುದಾದವುಗಳಾಗಿವೆ. ಹೋಮಿಯೋಪತಿ ನಿದ್ರಾಹೀನತೆಯಲ್ಲಿ ಕೇವಲ ನಿದ್ರೆ ತರಿಸುವುದಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ವ್ಯಕ್ತಿಯ ಒಟ್ಟು ಆರೋಗ್ಯ, ಮನಃಶಾಂತಿ ಮತ್ತು ದೇಹದ ಸಮತೋಲನವನ್ನು ಬೆಂಬಲಿಸುವ ಮೂಲಕ ಉತ್ತಮ ನಿದ್ರೆಗೆ ಸಹಾಯ ಮಾಡುವ ದಿಕ್ಕಿನಲ್ಲಿ ಕೆಲಸ ಮಾಡುತ್ತದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ನಿದ್ರಾಹೀನತೆ ದೀರ್ಘಕಾಲ ಮುಂದುವರಿದರೆ ಅಥವಾ ಗಂಭೀರ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಅತ್ಯಂತ ಅಗತ್ಯ. ಹೋಮಿಯೋಪತಿ ಚಿಕಿತ್ಸೆಯನ್ನು ಅರ್ಹ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು. ಸರಿಯಾದ ನಿದ್ರೆ ಉತ್ತಮ ಆರೋಗ್ಯದ ಮೂಲವಾಗಿದೆ. ಹೋಮಿಯೋಪತಿ ಪದ್ಧತಿ ಈ ಸಮಸ್ಯೆಯನ್ನು ಸಮಗ್ರವಾಗಿ ನೋಡುತ್ತಾ ವ್ಯಕ್ತಿಗೆ ಹೊಂದುವ ರೀತಿಯಲ್ಲಿ ಸಹಾಯ ಮಾಡಲು ಪ್ರಯತ್ನಿಸುತ್ತದೆ. ನಮಸ್ಕಾರ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ನಿದ್ರಾಹೀನತೆಗೆ ಹೋಮಿಯೋಪತಿಯಲ್ಲಿ ಪರಿಹಾರವನ್ನ ತಿಳಿಸಿದವರು ಡಾಕ್ಟರ್ ಗೌತಮಿ ಬಿ ದೇಶ್ಮುಖ್, ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.